ಎಲ್ರಿಗೂ ನಮಸ್ಕಾರ. ಇದು ಕಂಟಿನ್ಯೂಯೇಷನ್ ಲಾಗ್ ಆಗಿದೆ. ನಾವೀಗ ಮನೆಯಿಂದ ಹೊರಟು ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ನಾನು ಮೆಟ್ರೋದಲ್ಲಿ ಜರ್ನಿ ಮಾಡ್ತಿರೋದು ಫಸ್ಟ್ ಟೈಮ್. ನಾವು ಇಲ್ಲಿಂದ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೊರಟಿರೋದು. ಅದೇ ಇಸ್ಕಾನ್ ಕೃಷ್ಣ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ. ಟ್ರೈನ್ ಬಂತು, ಎಲ್ಲ ಒಳಗಡೆ ಹತ್ಕೊಂಡ್ವಿ. ಸೀಟ್ ಸಿಗಲಿಲ್ಲ, ನಿಂತ್ಕೊಂಡೇ ಬಂದ್ವಿ. ನಾನು ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನನ್ನು ನೋಡಿ ಬೇರೆಯವರೆಲ್ಲ ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ. ಇನ್ನು ಒಳಗಡೆ ಎಲ್ಲ ವೀಡಿಯೋ ಮಾಡ್ತಾ ಇದ್ನಲ್ಲ, ಹಾಗಾಗಿ ನನಗೆ ಒಂಥರ ಅನ್ನಿಸ್ತು. ಇವಾಗ ಅಲ್ಲಿಂದ ಮೆಟ್ರೋ ಸ್ಟೇಷನಿಂದ ದೇವಸ್ಥಾನಕ್ಕೆ ವಾಕಬಲ್ ಡಿಸ್ಟೆನ್ಸು. ಅಲ್ಲಿಂದ ನಾವು ನಡ್ಕೊಂಡೇ ಬಂದ್ವಿ. ಇದು ಎಂಟ್ರೆನ್ಸ್, ಇಸ್ಕಾನ್ ಟೆಂಪಲ್ ಎಂಟ್ರೆನ್ಸ್. ಒಳಗಡೆ ಈಗ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಾ ಇದ್ದೇನೆ, ಸ್ವಲ್ಪ ಮೆಟ್ಲಿದೆ, ಅಲ್ಲಿ ಹತ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂದರೆ ಒಳಗಡೆ ಎಲ್ಲ ದೇವಸ್ಥಾನ, ತುಂಬಾ ದೊಡ್ಡ ದೇವಸ್ಥಾನ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇಸ್ಕಾನ್ ಟೆಂಪಲ್ಗೆ ಹೋಗಬೇಕು ಅಂತ. ನಾನು ಇಲ್ಲಿಗೆ ಬಂದು ಹೋಗೋಕ್ಕಾಗಲಿರಲಿಲ್ಲ. ಇವಾಗ ಬಂದಿದ್ದು ತುಂಬಾ ಖುಷಿ ಆಯಿತು. ನೋಡ್ತಾ ಇದ್ದೀನಲ್ಲ ದೇವಸ್ಥಾನನ ಅಂತ. ಇವಾಗ ಒಳಗಡೆ ಬಂದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋದರೆ ಒಳಗಡೆ ಸ್ಲಿಪ್ಪರೆಲ್ಲ ಬಿಡಬೇಕು. ಸ್ಲಿಪ್ಪರೆಲ್ಲ ಬಿಡೋಕ್ಕೆ ಎಲ್ಲ ಒಂದು ಚೀಲಕ್ಕೆ ತುಂಬಿ ಕೊಡ್ತಾರೆ, ಮತ್ತು ಒಂದು ಟೋಕನ್ ಕೊಡ್ತಾರೆ. ಈ ಕಡೆ ಸೈಡೆಲ್ಲ ನೋಡಿ ಫುಲ್ಲು ರಶ್, ಆದರೆ ಕ್ಯೂ ನಿಂತ್ಕೊಳ್ಳೋಕ್ಕೆಲ್ಲ ಜಾಗ ಇದೆ. ನಾವೆಲ್ಲರೂ ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಇವತ್ತು ಅಷ್ಟೊಂದೇನು ರಶ್ ಇಲ್ಲ, ಒಳಗಡೆ ಹೋಗ್ಬೋದು. ಅಂದರೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕಾಯ್ಕೊಂಡೇನು ಹೋಗ್ತಾ ಇಲ್ಲ. ಜನ ಎಲ್ಲ ಮೂವ್ ಆಗ್ತಾ ಇದ್ದಾರೆ, ಹಂಗಾಗಿ ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಂತ ಫಸ್ಟೇ ಹೇಳಿದರು. ಹಾಗಾಗಿ ಹೊರಗಡೆ ಎಲ್ಲ ವೀಡಿಯೋ ಕ್ಲೀನಾಗಿ ಮಾಡ್ಕೊಬಿಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ಯಾವ ದೇವಸ್ಥಾನಕ್ಕೆ ಹೋದ್ರೂ ಆಲ್ಮೋಸ್ಟ್ ಯಾರೂ ಬಿಡಲ್ಲ ವೀಡಿಯೋ ಮಾಡೋಕ್ಕೆ, ಒಳಗಡೆ ಗರ್ಭಗುಡಿ ಎಲ್ಲ. ಇವಾಗ ಹೊರಗಡೆನೇ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೊರಗಡೆ ಎಲ್ಲ ತುಂಬಾ ಬಿಸಿಲಿತ್ತು. ತುಂಬ ಜನ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ರು. ನಾನು ಹೇಳಿದೆ ಒಂದೆರಡು ಫೋಟೋ ತೆಗೀರಿ ಅಂತ. ಹಾಗಾಗಿ ಜನಗಳು ಮೂವ್ ಆಗ್ತಾನೇ ಇದ್ದರು, ಎಲ್ಲೂ ನಿಂತ್ಕೊಳ್ತಾನೆ ಇರಲಿಲ್ಲ. ನಾವು ನಿಂತ್ಕೊಂಡ್ರೆ ಮುಂದೆ ಮುಂದೆ ಜನಗೆಲ್ಲ ಹೋಗ್ತಾಯಿದ್ರು. ಮತ್ತೆ ರಶ್ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ಫೋಟೋಸ್ ಎಲ್ಲ ಏನು ತಗೊಳಕ್ಕಾಗಲಿಲ್ಲ. ಹಂಗೆ ವೀಡಿಯೋ ಮಾಡಿಕೊಂಡು ಮೂವ್ ಆದ್ವಿ. ನನ್ನ ಮಗಳನ್ನ ನನ್ನ ಮೈದನ ಎತ್ಕೊಂಡಿದ್ದಾರೆ, ಹಾಗಾಗಿ ನಾನು ಫ್ರೀಯಾಗಿ ಓಡಾಡ್ತಾ ಇದ್ದೀನಿ. ನಾವೀಗ ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ. ನನಗೆ ತುಂಬ ಭಗವದ್ಗೀತೆ ಬುಕ್ ಓದಬೇಕು ಅನ್ನೋ ಆಸೆ ತುಂಬ ಇತ್ತು. ಅದು ಕೃಷ್ಣನ ದೇವಸ್ಥಾನಕ್ಕೆ ಬಂದು ಇಲ್ಲಿ ತೊಗೊಳ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಕೊನೆಗೂ ನಾನು ಭಗವದ್ಗೀತೆ ಬುಕ್ ತೊಗೊಂಡಿದ್ದು ನನಗಂತೂ ತುಂಬಾ ಖುಷಿ ಆಯಿತು. ಅದು ಕೃಷ್ಣನ ದೇವಸ್ಥಾನದಲ್ಲಿ ತೊಗೊಂಡಿದ್ದು ಇನ್ನೂ ಖುಷಿ ಆಯಿತು. ರಶ್ ಇದ್ದರು, ಮತ್ತು ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು, ಯಾವ ಥರ ಎಲ್ಲ ಓದಬೇಕು ಅಂತ ಅಂದ್ಕೊಂಡು. ಒಂದು ಸ್ಲಿಪ್ಪೆಲ್ಲ ಕೊಟ್ಟರು, ತಗೊಳ್ಳಿ, ಬಿಲ್ ತೊಗೊಳ್ಳಿ ಅಂತ. ಮತ್ತು ದೇವಸ್ಥಾನದಲ್ಲಿ ಪೂಜೆ ಇದೆ, ಹಂಗಾಗಿ ಬುಕ್ ಸ್ವಲ್ಪ ಆಫರಲ್ಲಿ ಸಿಗ್ತಾ ಇದೆ, ಕಮ್ಮಿ ಸಿಗ್ತಾ ಇದೆ ಅಂತ ಹೇಳಿದರು. ಹೌದು, ಇರೋ ಪ್ರೈಸ್ಗಿಂತ ಕಮ್ಮಿಗೇ ನನಗೆ ಬುಕ್ ಸಿಕ್ತು. ನಾವು ಹೊರಗಡೆ ಬಂದಾಗ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ವಿ, ಅಂದರೆ ಕ್ಯೂ ಅಲ್ಲಿ ವಾಪಸ್ ಬರಬೇಕಾದ್ರೆ. ನಾವೀಗ ವಾಪಸ್ 6 ಗಂಟೆ ಟ್ರೈನಿಗೆ ಹೊರಡಬೇಕು, ಹಾಗಾಗಿ ಬೇಗನೆ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ಎಲ್ರಿಗೂ ನಮಸ್ಕಾರ, ಬಾಯ್.